ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರವೆನ ಉಪಯೋಗ ಮಾಡದೆ 3 ರೀತಿಯ ಉಪ್ಪಿಟ್ಟುಗಳ ರೆಸಿಪಿಗಳು. ಇದು ಮೊದಲನೇ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಬಾಣಲೆ. 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 1/4 kg ಅಕ್ಕಿ ಹಿಟ್ಟೇನಾದರೂ ತೀರನೇ ನೈಸಾಗಿ ನುಣ್ಣಗಿದ್ರೆ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತರ್ತರಿಯಾಗಿರಲಿ, ಒರಟಾಗಿರಲಿ. ಅಕ್ಕಿ ತರಿ ಕೂಡ ಉಪಯೋಗ ಮಾಡ್ಬೋದು ಈ ರೆಸಿಪಿಯಲ್ಲಿ. ಚಿರೋಟಿ ರವೆ ಕನ್ಸಿಸ್ಟೆನ್ಸಿಯಲ್ಲಿದೆ ಇದು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿರೋ ಹಸಿ ವಾಸನೆ ಹೋಗಬೇಕು. ಈಗ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. 10 ನಿಮಿಷ ಹುರ್ಕೊಂಡಿದ್ದೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು. ಹುರಿದ್ಮೇಲೆ ನೋಡಿ ಈ ರೀತಿಯಾಗಿ ಬಿಡಿಯಾಗಾಗಿದೆ. ಬೇರೆ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ. 3ರಿಂದ 4 ಚಮಚದಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ 2 ತಲಾ 1 ಟೇಬಲ್ ಸ್ಪೂನಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಲಿ. ಗೋಡಂಬಿ ಹಾಕ್ಕೋಬೋದು, ಕಡಲೆ ಬೀಜ ಕೂಡ ಹಾಕ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಈರುಳ್ಳಿನ ತೀರಾನೇ ಜಾಸ್ತಿ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮೆತ್ತಗಾಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಹಣ್ಣಾಗಿರೋ 1 ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಟೊಮೆಟೊ ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಹಣ್ಣಾಗಿದ್ದರೆ ಬೇಗ ಬೆಂದೋಗುತ್ತೆ. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡಿಕೊಂಡ್ರೆ ಒಳ್ಳೆಯದು. 3 ಗ್ಲಾಸಷ್ಟು ನೀರು, 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿದ್ದೆ. ಮೊದಲೇ ಹೇಳ್ದಂಗೆ ಅಕ್ಕಿ ಹಿಟ್ಟಿಗೆ ಬದಲಾಗಿ ಅಕ್ಕಿ ತರಿನ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕುದಿಸ್ಕೋಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಗಂಟಾಗೆ ಆಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸರಿಗೆ ಹೋಗುತ್ತೆ. ಅದಕ್ಕೆ ಮೊದಲೇ ಹೇಳಿದ್ದು, ಅಕ್ಕಿ ಹಿಟ್ಟು ತೀರನೇ ನೈಸಾಗಿ ನುಣ್ಣಗಿದ್ರೆ ಉಪಯೋಗ ಮಾಡೋದು ಬೇಡ. ಒರಟಾಗಿರಬೇಕು ಅಥವಾ ಅಕ್ಕಿ ತರಿನ ಉಪಯೋಗ ಮಾಡಿದ್ರೂ ಕೂಡ ಪರವಾಗಿಲ್ಲ. ಈ ರೆಸಿಪಿಗೆ ನಾನು ಪಾವ್ ಭಾಜಿ ಮ್ಯಾಶರ್ನ ಉಪಯೋಗ ಮಾಡ್ತಾಯಿದ್ದೀನಿ ನುಣ್ಣಗೆ ಮಾಡಲಿಕ್ಕೆ. ಸ್ವಲ್ಪ ಗಂಟಾಗಿತ್ತು, ಅದಕ್ಕೋಸ್ಕರ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಮೇಲೆ ನುಣ್ಣಗೆ ಮಾಡ್ಕೊಂಡ್ಮೇಲೆ ಗಂಟೆಲ್ಲ ಕರಗಿಸ್ಕೊಂಡ್ಮೇಲೆ ಸುಮಾರು 3ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಿ ಸುಮಾರು ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಆಗಾಗ ಕಲಸಿದ್ರೂ ಪರವಾಗಿಲ್ಲ. ಸುಮಾರು ಒಂದು 8ರಿಂದ 10 ನಿಮಿಷ ಆದಮೇಲೆ ಮೃದುವಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. 2ನೇದು, ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸೋಯಾ ಚಂಕ್ಸು. ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ನೆಂದ ಮೇಲೆ ಸೈಜು ದೊಡ್ಡದಾಗುತ್ತೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸಲ್ಲಿರೋ ನೀರನ್ನ ಹಿಂಡಿ ತೆಗಿಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಮುಚ್ಚಳನ ಮುಚ್ಚಿ ತರ್ತರಿಯಾಗಿ ರುಬ್ಕೋಬೇಕು. ಒಂದು 10 ಸೆಕೆಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಲಿಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ರುಬ್ಕೊಂಡಿದ್ದಾಗಿದೆ ನೋಡಿ. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು. ಮುಂದಿನ ಸ್ಟೆಪ್ನಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿನ ಸುಮಾರು 1-2 ನಿಮಿಷ ಬೇಯಿಸ್ಕೋಬೇಕು. ಹೊಂಬಣ್ಣ ಬರಬೇಕು, ಹಸಿ ವಾಸನೆ ಹೋಗಬೇಕು. ಈಗ ಈರುಳ್ಳಿ ಬೆಂದಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ಟೊಮ್ಯಾಟೊ. ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು. ಮುಸ್ಕಿನ ಜೋಳ, ಕ್ಯಾರೆಟು, ಹಸಿ ಬಟಾಣಿ, ಬೀನ್ಸು, ಆಮೇಲೆ ಬ್ರೊಕೊಲಿನ ಕೂಡ ಹಾಕ್ಕೋಬೋದು ಇಷ್ಟ ಇದ್ದರೆ. ಸ್ವಲ್ಪ ಅರಿಶಿನ,
2-3 ಚಮಚದಷ್ಟು ನೀರು. ಸ್ವಲ್ಪ ತೇವಾಂಶ ಇದ್ದರೆ ಟೊಮೆಟೊ ಬೇಗ ಬೆಂದೋಗುತ್ತೆ, ಒಗ್ಗರಣೆ ಡ್ರೈನೆಸ್ ಕೂಡ ಬರಲ್ಲ. ಈಗ ಟೊಮೆಟೊ ಬೆಂದಿದೆ. ಇದು ರುಬ್ಬಿಟ್ಕೊಂಡಿದ್ನಲ್ಲ ತರತರಿಯಾಗಿ ಸೋಯಾ ಚಂಕ್ಸು, ಅದು ಉಪ್ಪನ್ನ ರುಬ್ಕೊಳ್ಳೋವಾಗ ಹಾಕ್ಕೊಂಡಿದ್ದೆ, ಮತ್ತೊಮ್ಮೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೋಯಾ ಚಂಕ್ಸಲ್ಲಿ ನೀರಿನ ಅಂಶ ಇರುತ್ತೆ, ಸಾಕಾಗುತ್ತೆ. ಇದು ಸೀದೋಗೋದಿಲ್ಲ, ಆಗಾಗ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ರುಚಿಕರವಾಗಿರೋಂಥ ಸೋಯಾ ಉಪ್ಪಿಟ್ಟು ರೆಡಿಯಾಗಿದೆ. ಆರೋಗ್ಯಕರವಾಗಿರೋಂಥ ರೆಸಿಪಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10-12 ನಿಮಿಷ ಬೇಯಿಸ್ಕೊಂಡಿದ್ದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಲಿಂಬೆ ರಸ. ಸರ್ವ್ ಮಾಡೋವಾಗ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಸೇವು ಕೂಡ ಹಾಕ್ಕೋಬೋದು. ಇದು 3ನೇ ರೆಸಿಪಿ. ಗ್ಯಾಸ್ ಸ್ಟವ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ. ಎಣ್ಣೆ 2-3 ಚಮಚದಷ್ಟು. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇಷ್ಟ ಇದ್ದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಹಾಕ್ಕೋಬೋದು. ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು ಸುಮಾರು ಒಂದು 8-10 ಹಸಿರು ಮೆಣಸಿನ್ಕಾಯಿ. ಇಷ್ಟ ಇದ್ದರೆ ಇದಕ್ಕೆ ತರಕಾರಿಗಳನ್ನ ಕೂಡ ಸೇರಿಸ್ಕೋಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ ಇದನ್ನೆಲ್ಲ ಹಾಕ್ಕೋಬೋದು. ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿಲಿರೋ ಹಸಿ ವಾಸನೆ ಸ್ವಲ್ಪ ಮಟ್ಟಕ್ಕಷ್ಟು ಹೋಗಿ ಸ್ವಲ್ಪ ಮೆತ್ತಗಾದರೆ ಸಾಕು. ತೀರನೇ ಜಾಸ್ತಿ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2 ನಿಮಿಷ ಆದಮೇಲೆ ಈರುಳ್ಳಿ ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾಗಿದೆ, ಹೊಂಬಣ್ಣ ಬಂದಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ 1 ದೊಡ್ಡ ಟೊಮ್ಯಾಟೊ, ಸ್ವಲ್ಪ ಅರಿಶಿನ. ನಾನು ನಾಟಿ ಟೊಮೆಟೊನ ಉಪಯೋಗ ಮಾಡಿದ್ದೀನಿ. ಮತ್ತೊಮ್ಮೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಏನೋ ಬೇಗನೆ ಬೆಂದೋಗುತ್ತೆ. ಮತ್ತೊಮ್ಮೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ. ಮೊದಲೇ ಹೇಳ್ದಂಗೆ ಟೊಮೆಟೊ 2-3 ನಿಮಿಷದಲ್ಲೇ ಬೆಂದೋಗುತ್ತೆ. ಒಗ್ಗರಣೆ ಏನಾದರೂ ತೀರನೇ ಜಾಸ್ತಿ ಡ್ರೈ ಇದ್ದರೆ, ಒಣ ಇದ್ದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. 1-2 ಚಮಚದಷ್ಟು ನೀರನ್ನ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಸಕ್ಕರೆ. ಉಪ್ಪು ಮತ್ತು ಸಕ್ಕರೆನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಉಪ್ಪು ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಕೂಡ ಕರಗಲಿಕ್ಕೆ ಸ್ವಲ್ಪ 10 ಸೆಕೆಂಡ್ ಬೇಕಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಇದು ಮೊದಲೇ ಪುಡಿ ಮಾಡಿಟ್ಕೊಂಡಿರೋ ಬ್ರೆಡ್ಡು. ಮನೆಯಲ್ಲಿ ಬ್ರೆಡ್ಡು ಜಾಸ್ತಿ ಉಳಿದಿತ್ತು, ಅದಕ್ಕೋಸ್ಕರ ಈ ರೆಸಿಪಿನ ಮಾಡಿದ್ದೀನಿ. ಮಿಕ್ಸಿ ಜಾರ್ಗೆ ಬ್ರೆಡ್ನ ಸಣ್ಣ ತುಂಡುಗಳನ್ನ ಮಾಡಿ ಸುಮಾರು ಒಂದು 10 ಸೆಕೆಂಡಷ್ಟು ಮಿಕ್ಸಿ ಹಾಕ್ಕೊಂಡ್ರೆ ಈ ರೀತಿಯಾಗಿ ಆಗುತ್ತೆ, ಉದುರುದ್ರಾಗುತ್ತೆ. ಈ ರೀತಿ ಇಷ್ಟ ಇಲ್ಲ ಅಂದರೆ ಬ್ರೆಡ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಬ್ರೆಡ್ ಪುಡಿನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಬ್ರೆಡ್ಡೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಒಂದೊಂದು ಕಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ. ಬ್ರೆಡ್ಡು ಮನೆಯಲ್ಲಿ ಜಾಸ್ತಿ ಉಳಿದಿದ್ದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಅಥವಾ ಯಾವಾಗಾದರೂ ಒಮ್ಮೆ ಸ್ವಲ್ಪ ಚೇಂಜ್ ಬೇಕನ್ನಿಸ್ದಾಗ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ. ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯ ರೆಸಿಪಿ, ಡಿಫ್ರೆಂಟ್ ಆಗಿದೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ವೈಟ್ ಬ್ರೆಡ್ ಇಷ್ಟ ಇಲ್ಲ ಅಂದರೆ ಬ್ರೌನ್ ಬ್ರೆಡ್ನ ಉಪಯೋಗ ಮಾಡ್ಬೋದು. ಮಲ್ಟಿಗ್ರೈನ್ ಬ್ರೆಡನ್ನು ಕೂಡ ಉಪಯೋಗ ಮಾಡ್ಬೋದು. ಬನ್ನಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.